ಬೇದರ್ನ ಶ್ರೀ ಸಾಯಿ ಕಿರಣ್ ಆಸ್ಪತ್ರೆಯ ಡಾಕ್ಟರ್ ಬ್ರಹ್ಮಾನಂದ ಸ್ವಾಮಿ, ಡಾಕ್ಟರ್ ಸಪ್ನಾ ಬ್ರಹ್ಮಾನಂದ ಸ್ವಾಮಿ ಇವರ ನೇತೃತ್ವದಲ್ಲಿ ಸತತ 6 ವರ್ಷಗಳಿಂದ ಉಚಿತ ತಪಾಸಣೆ ಶಿಬಿರ ಆಯೋಜನೆ ಮಾಡುವ ಮೂಲಕ ಮೂಲವ್ಯಾಧಿಗೆ ಸಂಬಂಧಿಸಿದ ಸಮಸ್ಯೆಗಳಿಗೆ ಪರಿಹಾರವನ್ನ ನೀಡುತ್ತಿದ್ದಾರೆ. ಮೂಲವ್ಯಾಧಿ, ಪೈಲ್ಸ್, ಫಿಸ್ತುಲಾ, ಫಿಶರ್ಸ್ ಮುಂತಾದ ವ್ಯಾಧಿಗಳಿಗೆ ಸಂಬಂಧಿಸಿದ ರೋಗಗಳ ಸಮಸ್ಯೆಯಿಂದ ನೀವು ಬಳಲುತ್ತಿದ್ದೀರಾ? ಚಿಂತೆ ಬೇಡ. ನಿಮಗಾಗಿಯೇ ಉಚಿತ ತಪಾಸಣೆ ಶಿಬಿರ ಆಯೋಜನೆ ಹಾಗೂ 2 ದಿವಸದ ಔಷಧಿಯನ್ನ ನೀಡಲಾಗುವುದು. ದಿನಾಂಕಿಸಿಯನ್ನ ಪಡೆಯಬಹುದಾಗಿದೆ. ಸ್ಥಳ ಶ್ರೀ ಸಾಯಿ ಕಿರಣ್ ಆಸ್ಪತ್ರೆ, ಪ್ಲಾಟ್ ನಂಬರ್ 28, ಶಿವನಗರ ಉತ್ತರ, ಮಿಲೆನಿಯಂ ಸ್ಕೂಲ್ ರಸ್ತೆ, ಬೀದರ್. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಡೆನ್ ನೆಟ್ವರ್ಕ್. ನಾನು ಮಹರ್ದಡ ಕುಳಗಿ. ಮತ್ತೆ ಒಂದಿಷ್ಟು ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಬೀದರ್ನ ಜನಸೇವಾ ಶಾಲೆಯ ಸಭಾಂಗಣದಲ್ಲಿ ಜರುಗಿದ ಶಾಲೆಯ ದ್ವಿಶತಮಾನೋತ್ಸವ ಚಟುವಟಿಕೆಗಳ ಉದ್ಘಾಟನಾ ಸಮಾರಂಭ. ಶಿಕ್ಷಣದ ಜೊತೆಗೆ ಸಂಸ್ಕಾರ ಮತ್ತು ಸಂಸ್ಕೃತಿ ಕಲಿಸುತ್ತಿರುವ ಜನಸೇವಾ ಶಾಲೆ. ಶಾಸಕ ಪ್ರಭು ಚೌಹಾಣ್. 30 ಮಕ್ಕಳಿಂದ ಶಾಲೆ ಆರಂಭಿಸಲಾಗಿದೆ. ಇಂದು 500 ಮಕ್ಕಳು ಓದ್ತಾ ಇದ್ದಾರೆ. ಜಲಾದೆ 12 ಗಂಟೆಯಾದರೂ ಬ್ರಿಮ್ಸ್ ಆಸ್ಪತ್ರೆ ಕಡೆಗೆ ಸುಳಿಯದ ರಿಪೋರ್ಟ್ ಕೊಡುವ ಸಿಬ್ಬಂದಿ. ವಿವಿಧ ಪರೀಕ್ಷೆ ಮಾಡಿಸಿಕೊಂಡ ರೋಗಿಗಳ ಪರದಾಟ. ಹೇಳುವವರಿಲ್ಲ, ಕೇಳುವವರಿಲ್ಲ. ಯಾವಾಗ ಬೇಕಾದರೂ ಬರ್ತಾರೆ, ಯಾವಾಗ ಬೇಕಾದರೂ ಹೋಗ್ತಾರೆ ಎಂದ ರೋಗಿಗಳು. 16 ವರ್ಷದ ಒಳಗಿನ ಮಕ್ಕಳಿಗೆ ಸಾಮಾಜಿಕ ಜಾಲತಾಣ ಬಳಕೆಗೆ ನಿರ್ಬಂಧ ಹೇರಬೇಕು. ಶಾಹೀನ್ ಪದವಿ ಕಾಲೇಜು ವಿದ್ಯಾರ್ಥಿಗಳಿಂದ ಸಮೀಕ್ಷೆ. ಅಫ್ರಾನಾಜ್ ಹೇಳಿಕೆ. ಮೊಬೈಲ್ನಿಂದ ಯಾರಿಗೆ ಯಾರೂ ಇಲ್ಲದಂತಾಗಿದೆ ಎಂದ ಪಾಲಕರು. ಭಾಲ್ಕಿಯ ಶ್ರೀ ಗುರು ಪ್ರಸನ್ನ ಪಬ್ಲಿಕ್ ಶಾಲೆಯಲ್ಲಿ ಜರುಗಿದ ವಿಜ್ಞಾನ ವಸ್ತು ಪ್ರದರ್ಶನ. ಮಕ್ಕಳ ಪ್ರತಿಭೆಗೆ ವೇದಿಕೆಯಾದ ವಸ್ತು ಪ್ರದರ್ಶನಕ್ಕೆ ಶ್ಲಾಘಿಸಿದ ಗಣ್ಯರು. ಸಂಸ್ಥೆಯ ಸಂಸ್ಥಾಪಕರು ಮಾಜಿ ಶಾಸಕ ಪ್ರಕಾಶ್ ಖಂಡ್ರೆ ಅವರಿಂದ ಪ್ರದರ್ಶನ ಉದ್ಘಾಟನೆ. ಹಲವು ಗಣ್ಯರು, ಅತಿಥಿಗಳು ಭಾಗಿ. ಫೆಬ್ರವರಿ 23ರಂದು ಪತ್ರಿಕಾ ಭವನದಲ್ಲಿ 40ನೇ ರಾಜ್ಯ ಪತ್ರಕರ್ತರ ಸಮ್ಮೇಳನ ಕಚೇರಿ ಉದ್ಘಾಟನೆ. ಸಮ್ಮೇಳನ ವೆಬ್ಸೈಟ್ ಅನಾವರಣ ಕಾರ್ಯಕ್ರಮ. ಬಸವರಾಜ ಹೊರಟ್ಟಿ ಅವರಿಂದ ಉದ್ಘಾಟನೆ. ಸಚಿವ ಈಶ್ವರ್ ಖಂಡ್ರೆ ಅವರಿಂದ ಸಮ್ಮೇಳನ ಕಿರುಹೊತ್ತಿಗೆ ಅನಾವರಣ. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ಜನಸೇವಾ ಶಾಲೆ, ಶಿಶು ಮಂದಿರ, ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯ ದ್ವಿಶತಮಾನೋತ್ಸವ ಚಟುವಟಿಕೆಗಳಿಗೆ ಔರಾದ್ ಶಾಸಕ ಪ್ರಭು ಚೌಹಾಣ್ ಅವರು ಇಲ್ಲಿಯ ಪ್ರತಾಪ್ ನಗರದ ಶಾಲೆಯ ಸಭಾಂಗಣದಲ್ಲಿ ಶನಿವಾರ ಚಾಲನೆಯನ್ನು ಕೊಟ್ಟರು. ಜನಸೇವಾ ಶಾಲಾ ಮಕ್ಕಳಿಗೆ ಸಂಸ್ಕಾರಯುತ ಶಿಕ್ಷಣ ನೀಡ್ತಾ ಇದೆ. ಇಂಥ ಶಾಲೆಗಳ ಸಂಖ್ಯೆ ಹೆಚ್ಚಾಗಬೇಕು ಎಂದು ಹೇಳ್ತಾರೆ. ಮಕ್ಕಳಿಗೆ ಶಿಕ್ಷಣ ಪ್ರಮಾಣ ಪತ್ರಕ್ಕಿಂತ ಸಂಸ್ಕಾರ ಬಹಳ ಅತ್ಯವಶ್ಯಕವಾಗಿದೆ. ಹೀಗಾಗಿ ಪಾಲಕರು ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನು ನೀಡಬೇಕು ಎಂದು ಸಲಹೆಯನ್ನು ಕೊಡ್ತಾರೆ. ದ್ವಿಶತಮಾನೋತ್ಸವ ಕಾರ್ಯಕ್ರಮಗಳ ಪರಿಚಯ ಪತ್ರವನ್ನು ಬಿಡುಗಡೆ ಮಾಡಿದ ಶಾಸಕ ಡಾಕ್ಟರ್ ಶೈಲೇಂದ್ರ ಕೆ ಬೆಲ್ದಾಳೆ ಅವರು ಮಾತನಾಡ್ತಾ, ಜನಸೇವಾ ಶಾಲೆಯು ದ್ವಿಶತಮಾನೋತ್ಸವ ಅಂಗವಾಗಿ ವಿವಿಧ ಚಟುವಟಿಕೆಗಳನ್ನು ಹಮ್ಮಿಕೊಂಡಿರುವುದು ನಿಜಕ್ಕೂ ಕೂಡ ಉತ್ತಮವಾಗಿರತಕ್ಕಂತಹ ಬೆಳವಣಿಗೆ ಎಂದು ಹೇಳುತ್ತಾರೆ. ಶಾಲೆಯ ಚಟುವಟಿಕೆಗಳಿಗೆ ಅಗತ್ಯ ಸಹಕಾರವನ್ನು ಮುಂದಿನ ದಿನಗಳಲ್ಲಿ ನಾನು ಕೊಡ್ತೇನೆ ಅನ್ನುವಂಥ ಮಾತನ್ನು ಕೂಡ ಹೇಳಿದರು. ಜನಸೇವಾ ಪ್ರತಿಷ್ಠಾನದ ಕಾರ್ಯದರ್ಶಿ ರೇವಣ ಸಿದ್ದಪ್ಪ ಜಲಾದೆ ಮಾತನಾಡ್ತಾ, ಜನಸೇವಾ ಶಾಲೆ ದ್ವಿಶತಮಾನೋತ್ಸವ ಸಂಭ್ರಮದಲ್ಲಿದೆ. ಈ ನಿಮಿತ್ತ 20 ವರ್ಷಕ್ಕೆ 20 ಶೈಕ್ಷಣಿಕ ಹಾಗೂ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳ್ತಾರೆ. 2027ರವರೆಗೆ ಶಿಕ್ಷಕರ ತರಬೇತಿ, ಕಾಲೇಜು ವಿದ್ಯಾರ್ಥಿಗಳ ಸಮಾವೇಶ, ನವದಂಪತಿಗಳ ಸಮಾವೇಶ, ಬಾಲಿಕಾ ಅರಿವು ಕಾರ್ಯಕ್ರಮ, ತೆರೆದ ಗ್ರಂಥಾಲಯ ಮೊದಲಾದ ಕಾರ್ಯಕ್ರಮಗಳು ನಡೆಯಲಿವೆ. ದ್ವಿಶತಮಾನೋತ್ಸವ ಯಶಸ್ವಿಗೆ ಈಗಾಗಲೇ ಗಣ್ಯರನ್ನು ಒಳಗೊಂಡ ಸ್ವಾಗತ ಸಮಿತಿ ರಚಿಸಲಾಗಿದೆ ಎಂದು ತಿಳಿಸಿದರು. 20 ವರ್ಷಗಳ ಹಿಂದೆ ಬಹಳ ಕಷ್ಟದಿಂದ ಕೇವಲ 30 ಶಿಶುಗಳಿಂದ ಆರಂಭಿಸಿದ ನಮ್ಮ ಶಾಲೆಯಲ್ಲಿ ಇಂದು 500ಕ್ಕೂ ಹೆಚ್ಚು ಮಕ್ಕಳು ಓದ್ತಾ ಇರುವಂಥದ್ದು ನಿಜಕ್ಕೂ ಕೂಡ ಖುಷಿ ತಂದಿದೆ. ಶಾಲೆಯ ಏಳಿಗೆಗೆ ಶಿಕ್ಷಕರು, ಮುಖ್ಯ ಗುರುಗಳು ಹಾಗೂ ಎಲ್ಲ ಸಿಬ್ಬಂದಿಗಳ ಕೊಡುಗೆ ಸಾಕಷ್ಟಿದೆ ಎಂದು ಶಿಕ್ಷಕರ ಕೊಡುಗೆಯನ್ನು ಬಣ್ಣಿಸಿದರು. ಇದೇ ವೇಳೆ ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಅವರು ಶಾಲೆಯ ದ್ವಿಶತಮಾನೋತ್ಸವ ಚಟುವಟಿಕೆಗಳ ಪರಿಚಯ ಪತ್ರವನ್ನು ಬಿಡುಗಡೆ ಮಾಡ್ತಾರೆ. ಶಾಹೀನ್ ಶಿಕ್ಷಣ ಸಂಸ್ಥೆಗಳ ಸಮೂಹದ ಅಧ್ಯಕ್ಷ ಡಾಕ್ಟರ್ ಅಬ್ದುಲ್ ಖದೀರ್, ದ್ವಿಶತಮಾನೋತ್ಸವ ಸ್ವಾಗತ ಸಮಿತಿ ಅಧ್ಯಕ್ಷ ಕರ್ನಲ್ ಶರಣಪ್ಪ ಸಿಕಂಪುರೆ, ಶಾಲೆಯ ಆಡಳಿತಾಧಿಕಾರಿ ಸೌಭಾಗ್ಯವತಿ ಮಾತನಾಡ್ತಾರೆ. ಸೇವೆಯಿಂದ ನಿವೃತ್ತರಾದ ಅಶೋಕ್ ಮಹಾಲಿಂಗ ಅವರನ್ನು ಸನ್ಮಾನಿಸಲಾಯಿತು. ಸ್ವಾಗತ ಸಮಿತಿಯ ಸಂಚಾಲಕ BS ಕುದುರೆ ಅಧ್ಯಕ್ಷತೆಯನ್ನು ವಹಿಸಿದರು. ಗುರುನಾನಕ್ ಶಿಕ್ಷಣ ಸಂಸ್ಥೆಗಳ ಸಮೂಹದ ಅಧ್ಯಕ್ಷ ಡಾಕ್ಟರ್ ಬಲ್ಬೀರ್ ಸಿಂಗ್, ವಿದ್ಯಾಭಾರತಿ ಜಿಲ್ಲಾ ಅಧ್ಯಕ್ಷ SB ಸಜ್ಜನ್ ಶೆಟ್ಟಿ, ಜನಸೇವಾ ಪ್ರತಿಷ್ಠಾನದ ಅಧ್ಯಕ್ಷ ಬಸವರಾಜ ಸ್ವಾಮಿ, ಖಜಾಂಚಿ ಶಿವರಾಜ್ ಹುಡೇದ್, ಸದಸ್ಯ ಶಿವಲಿಂಗಪ್ಪ ಜಲಾದೆ, ರಾಮಶೆಟ್ಟಿ ಪನ್ನಾಳೆ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು.
ಮತ್ತು ಭಾಳ ಒಳ್ಳೆ 20 ವರ್ಷದಿಂದ ಜನಸೇವಾ ಸಂಸ್ಥೆಗಳಿಂದ ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಜನಸೇವೆಯಲ್ಲಿ ಈಶ್ವರ ಸೇವಾ ಥರ ನೋಡ್ತಾ ಇದ್ದಾರೆ. ಅವರು ಭಾಳ ಬಡವರು ಬರ್ತಾ ಇದ್ದಾರೆ. ಇಲ್ಲಿ ಜಾಸ್ತಿ ಡೊನೇಷನ್ ತಗೊಳ್ತಾ ಇಲ್ಲ. ಅದಕ್ಕಾಗಿ ಜಲಾದಿ ಅವರು ಸಾಮಾಜಿಕಗಾರರು, ಹೋರಾಟಗಾರರು. ಜಲಾದಿ ಅವರು ದೇಶಭಕ್ತಿ, ಸಂಸ್ಕೃತಿ ಭಾಳ ಒಳ್ಳೆ ಮಾಡ್ತಾರೆ. ಅದಕ್ಕಾಗಿ ಜಲಾದಿಗೆ ಶುಭಾಶಯಗಳು. ಜೊತೆ ಗೋಮಾತಾ ಕೂಡ ರಕ್ಷಣೆ ಮಾಡ್ತಾ ಇದ್ದಾರೆ. ನಮ್ಮ ಘೋಷವಾಕ್ಯ ಇದೆ, ಗೋಮಾತಾ ಮೇರಿ ಮಾತಾ. ಅದಕ್ಕಾಗಿ ಅವ್ರಿಗೆ ಅಭಿನಂದನೆಗಳು. ಇರ್ತಕ್ಕಂಥ ಜನಸೇವಾ ಶಿಶು ಮಂದಿರ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ತನ್ನ 20 ವರ್ಷಗಳನ್ನು ಮುಗಿಸಿ 21ಕ್ಕೆ ಕಾಲಿಟ್ಟುವಂಥ ಸಂದರ್ಭದಲ್ಲಿ 20 ವರ್ಷಕ್ಕೆ 20 ಕಾರ್ಯಕ್ರಮ ಸಮಾಜಮುಖಿ ಮತ್ತು ಶೈಕ್ಷಣಿಕ ಮುಖ್ಯವಾಗಿ ನಾವು ಮಾಡಲಿದ್ದೇವೆ. ಇವತ್ತು ಉದ್ಘಾಟನೆಗೊಂಡು ಮುಂದೆ 2027 ಜನವರಿವರೆಗೂ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಕಾರ್ಯಕ್ರಮ ನಡೆಯುತ್ತೆ. ಅದು ಕಾಲೇಜು ವಿದ್ಯಾರ್ಥಿಗಳ ಸಮಾವೇಶ ಇರ್ಬೋದು, ಶಿಕ್ಷಕರಿಗೆ ತರಬೇತಿ ಇರ್ಬೋದು, ನವದಂಪತಿ ಸಮಾವೇಶ ಇರ್ಬೋದು, ವಿದ್ಯಾರ್ಥಿಗಳಿಗೆ ತಮ್ಮ ಬುದ್ಧಿಮಟ್ಟ ಹೆಚ್ಚಿಗೆ ಮಾಡ್ತಕ್ಕಂಥ ಅನೇಕ ಕಾರ್ಯಗಳಿರ್ಬೋದು ಮತ್ತು ಬಾಲಿಕಾ ಶಿಕ್ಷಣ ಅರಿವು ಕಾರ್ಯಕ್ರಮಗಳು ಸುಮಾರು 20 ಶಾಲಾ ಕಾಲೇಜುಗಳೇನೋ ಮಾಡೋರಿದ್ದೀವಿ. ಹೀಗೆ 20 ವರ್ಷ ತುಂಬಿರ್ತಕ್ಕಂಥ ಸಂದರ್ಭದಲ್ಲಿ ಸಮಾಜಕ್ಕೆ ನಾವೇನು ಕೊಡ್ಬೋದು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಇಡೀ ಸಾರ್ವಜನಿಕರನ್ನು ಇದರಲ್ಲಿ ಒಳಗೊಂಡಂತೆ ಒಂದು ಸ್ವಾಗತ ಸಮಿತಿ ಕೂಡ ನಾವು ರಚನೆ ಮಾಡಿದ್ದೀವಿ. ಇದರ ಸಂರಕ್ಷಕರಾಗಿ ಬಸವರಾಜ್ ಪಾಟೀಲ್ ಸೇಡಮರು ಇರ್ತಾರೆ. ಗೌರವಾಧ್ಯಕ್ಷರಾಗಿ ನಮ್ಮ ಬೀದರ್ ವಿಶ್ವವಿದ್ಯಾಲಯ ಕುಲಪತಿಗಳಾಗಿದ್ದ BS ಪಾಟೀಲ್ ಅವರು ಇರ್ಬೋದು ಮತ್ತು ಗುಲ್ಬರ್ಗಾ ವಿಶ್ವವಿದ್ಯಾಲಯದ ವಿಶ್ರಾಂತ ಕುಲಪತಿ ಶ್ರೀ BG ಮೂಲಿಮನಿಯವರು ಗೌರವ ಅಧ್ಯಕ್ಷರಾಗಿ ನಮ್ಮ ಮಾರ್ಗದರ್ಶನ ಮಾಡ್ತಾರೆ. ಅಧ್ಯಕ್ಷರಾಗಿ ನಮ್ಮ ಕರ್ನಲ್ ಶರಣಪ್ಪರು, ಉಪಾಧ್ಯಕ್ಷರಾಗಿ ಶಶಿ ಲಮ್ಮಶಿ ಅವರು ಮತ್ತು ನಮ್ಮ ಅಬ್ದುಲ್ ಖದೀರ್ ಅವರು, ಬಲಬೀರ್ ಸಿಂಗ್ ಅವರು. ಹೀಗೆ ಶಿಕ್ಷಣ ಕ್ಷೇತ್ರ, ಸಮಾಜ ಕ್ಷೇತ್ರ ಇರ್ತಕ್ಕಂಥ ಗಣ್ಯಾತಿ ಗಣ್ಯರು ಒಳಗೊಂಡಂಥ ಸ್ವಾಗತ ಸಮಿತಿಯ ಮಾರ್ಗದರ್ಶನದಲ್ಲಿ ಇಡೀ 1 ವರ್ಷ ಕಾರ್ಯಕ್ರಮ ನಡೆಯುತ್ತೆ. ಆ ಎಲ್ಲ ಕಾರ್ಯಕ್ರಮ ಸಮಾಜ ಬಂಧುಗಳನ್ನು ಸಹಕಾರವನ್ನು ಬಯಸ್ತೇನೆ. ಧನ್ಯವಾದ ಸರ್. ಕಾರ್ಯಕ್ರಮ ಉದ್ಘಾಟಕರ ಯಾರು? ಪ್ರಭು ಚವ್ಹಾಣ್ ಅವರು ಈ ಉದ್ಘಾಟನೆ ಮಾಡಿದ್ದೀವಿ. ಈಗ 20 ವರ್ಷ ಒಂದು ಮಾತೃಭಾಷೆ ಶಾಲೆಯಲ್ಲಿ ಇವತ್ತಿನ ದಿನಗಳಲ್ಲಿ ಹೆಂಗಿತ್ತು ಸರ್ ಪರಿಸ್ಥಿತಿ? ಆವಾಗ ಸರ್ ಭಾಳ ಕಷ್ಟದಾಗ ನಾವು ಶಾಲೆ ಬೆಳೆಸ್ತೀವಿ. ಒಂದು ಇಷ್ಟೊಂದು ದೊಡ್ಡ ಅದ್ಯಾಕೋ ಗೊತ್ತಿಲ್ಲ, ಬ್ರಿಮ್ಸ್ ಆಸ್ಪತ್ರೆ ಸದ್ಯಕ್ಕಂತೂ ಆ ಒಂದು ಸಮಸ್ಯೆಗಳ ಆಗರವಾಗಿದೆ. ಅಲ್ಲಿ ಸಮಸ್ಯೆಗಳು ಬಗೆಹರಿಯುವ ಲಕ್ಷಣಗಳು ಕಾಣ್ತಾ ಇಲ್ಲ. ಒಂದಲ್ಲ ಒಂದು ಎಡವಟ್ಟಿನಿಂದ ಸದಾ ಸುದ್ದಿಯಲ್ಲಿರುವಂಥ ಬ್ರಿಮ್ಸ್ ಆಸ್ಪತ್ರೆಗೆ ದಿಕ್ಕಿಲ್ಲ ದೆಸೆ ಇಲ್ಲದಂತಾಗಿದೆ. ಫೆಬ್ರವರಿ 21ರಂದು ಬೆಳಿಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆ ಆದರೂ ಕೂಡ ರಕ್ತ ಪರೀಕ್ಷೆ, ಥೈರಾಯ್ಡ್ ಪರೀಕ್ಷೆ, BP ಶುಗರ್ ಪರೀಕ್ಷೆ ಈ ಟೆಸ್ಟ್ ಮಾಡಿಸಿಕೊಂಡ ರೋಗಿಗಳಿಗೆ ರಿಪೋರ್ಟ್ ಕೊಡುವ ಸಿಬ್ಬಂದಿ ಮಾತ್ರ ಮಂಗಮಯ ಆಗಿರತಕ್ಕಂಥ ಸನ್ನಿವೇಶ ಕಂಡುಬಂತು. ಯಾರಿಗೂ ಹೇಳದೆ ಕೇಳದೆ ಕರ್ತವ್ಯಕ್ಕೆ ಚಕ್ಕರ್ ಹಾಕಿದ ಕಾರಣ ರೋಗಿಗಳು ಪರದಾಡುವಂತಾದ ಸನ್ನಿವೇಶ ಕಂಡುಬಂತು. ರೋಗಿಗಳನ್ನು ಕೇಳಿದರೆ ಬೆಳಿಗ್ಗೆಯಿಂದ ಮಧ್ಯಾಹ್ನ 2 ಗಂಟೆವರೆಗೆ ರಿಪೋರ್ಟ್ ಕೊಡುವ ಸಿಬ್ಬಂದಿ ಬಂದೇ ಇಲ್ಲ. ಕಾದು ಕಾದು ನಮಗೆಲ್ಲ ಸುಸ್ತಾಯಿತು ಅಂತ ರೋಗಿಗಳು ತಮ್ಮ ನೋವನ್ನು ತೋಡಿಕೊಂಡ್ರು. ರಿಪೋರ್ಟ್ ಕೊಡುವ ಮೇಲ್ವಿಚಾರಕ ಸಂದೀಪ್ ಎನ್ನುವಂಥವ್ರಿಗೆ ಕೇಳಿದರೆ, ತಪ್ಪಾಗಿದೆ, ಇದೊಮ್ಮೆ ಕ್ಷಮಿಸಿಬಿಡಿ, ನಾನು ಬೇರೆಯವರಿಗೆ ನೇಮಕ ಮಾಡಿದ್ದೆ, ಅವರು ಕೂಡ ಕೈ ಕೊಟ್ಟಿದ್ದಾರೆ. ಬೆಳಿಗ್ಗೆ ತಡ ಮಾಡಿ ಸ್ವಾತಿ ಅನ್ನುವಂಥವ್ರು ಕೂಡ ನಮಗೆ ಮೆಸೇಜ್ ಹಾಕಿರೋ ಕಾರಣ ಇವತ್ತು ರಿಪೋರ್ಟ್ ಕೊಡಲಿಕ್ಕೆ ಸಮಸ್ಯೆ ಆಗಿದೆ, ಜನರಿಗೆ ತೊಂದರೆ ಆಗಿದ್ದಕ್ಕೆ ಕ್ಷಮೆ ಕೇಳ್ತೇನೆ ಎನ್ನುವಂಥ ಮಾತನ್ನು ಹೇಳಿ ಕ್ಷಮೆ ಕೇಳಿ ಅವರು ನುಣುಚ್ಕೊಂಡ್ಬಿಟ್ರು. ಬ್ರಿಮ್ಸ್ ನಿರ್ದೇಶಕಿ ಡಾಕ್ಟರ್ ಕೌಜಲ್ಗಿ ಅವರನ್ನ ಕರೆ ಮಾಡಿ ವಿಚಾರ ಮಾಡಿದಾಗ, ಸೋಮವಾರ ಬರ್ತೇನೆ, ಸದ್ಯಕ್ಕೆ ನಾನು ಲೀವ್ ಮೇಲಿದ್ದೇನೆ, ಸೋಮವಾರ ಬಂದು ಅದೇನಿದೆಯೋ ವಿಚಾರ ಮಾಡ್ತೀನಿ, ದಯವಿಟ್ಟು ಸುದ್ದಿ ಮಾಡಬೇಡಿ ಎನ್ನುವಂಥ ಮಾತನ್ನು ಕೂಡ ಅವರು ಹೇಳಿದರು. ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಸದಾ ಅದೇ ಗೋಳು, ಅದೇ ರಾಗ, ಅದೇ ಹಾಡು ಎನ್ನುವಂತಾಗಿದೆ. ಸ್ವಚ್ಛತೆ ಮಾತ್ರ ಮರೀಚಿಕೆಯಾಗಿದೆ. ಸಿಬ್ಬಂದಿಗಳು ಸಮಯಕ್ಕೆ ಸರಿಯಾಗಿ ಕೆಲಸಕ್ಕೆ ಬರೋದೇ ಇಲ್ಲ ಎಂಬುದು ಸಾರ್ವಜನಿಕರ ಒಂದು ಬಹಳ ದೊಡ್ಡ ಆರೋಪ ಆಗಿದೆ. ಸುಮಾರು 30ರಿಂದ 40 ರೋಗಿಗಳು ನಿನ್ನೆ ರಾತ್ರಿ ಪರೀಕ್ಷೆ ಮಾಡಿಸ್ಕೊಂಡಿದ್ರು. ಅವರಿಗೆ ಬೆಳಿಗ್ಗೆ ಬನ್ನಿ, ನಿಮಗೆ ರಿಪೋರ್ಟ್ ಕೊಡ್ತೇವೆ ಎಂದು ಹೇಳಲಾಗಿತ್ತು. ಆದರೆ ಬೆಳಿಗ್ಗೆ 9ರಿಂದ ಮಧ್ಯಾಹ್ನ 2 ಗಂಟೆವರೆಗೆ ರಿಪೋರ್ಟ್ ಕೊಡುವ ಕೋಣೆಯಲ್ಲಿ ಯಾರೊಬ್ಬರು ಇರದ ಕಾರಣ ರೋಗಿಗಳು ಹಾಗೂ ಅವರ ಸಂಬಂಧಿಕರು ಸಾಕಷ್ಟು ಪರದಾಡುವಂತಾಗಿದೆ ಎಂದು ಅಲ್ಲಿಗೆ ರಿಪೋರ್ಟ್ ತೆಗೆದುಕೊಳ್ಳಲು ಬಂದವರು ತಮ್ಮ ಅಳಲನ್ನ ಮಾಧ್ಯಮದವರ ಮುಂದೆ ತೋಡ್ಕೊಂಡ್ರು. ಇಂಥವರ ವಿರುದ್ಧ ಡಾಕ್ಟರ್ ಕೌಜಲ್ಗಿ ಅವರು ಇನ್ನು ಮುಂದೆ ಯಾವ ಕ್ರಮವನ್ನು ಕೈಗೊಳ್ಳುತ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ.
ಮೊನ್ನೆ ಬಂದಿರೋ ಮುಂಜಾನೆ ಚಾಲು ಕಲೆಕ್ಷನ್ ಅಲ್ಲಿ ಹೋಗಿ ಹೇಳೋರಿ ಯಾರು ಬಂದಿಲ್ಲ ಈಗ ಇಲ್ಲಿ ಆಗಿರಲ್ಲ ಶಾಹೀನ್ ಪದವಿ ಕಾಲೇಜು ವಿದ್ಯಾರ್ಥಿಗಳು ನಗರದಲ್ಲಿ ನಡೆಸಿದ ಸಮೀಕ್ಷೆಯಲ್ಲಿ 80% ಪಾಲಕರು 16 ವರ್ಷದ ಒಳಗಿನ ಮಕ್ಕಳಿಗೆ ಸಾಮಾಜಿಕ ಜಾಲತಾಣ ಬಳಕೆಗೆ ನಿರ್ಬಂಧ ಹೇರಬೇಕು ಎಂದು ಬೇಡಿಕೆ ಇಟ್ಟಿದ್ದಾರೆ ಎನ್ನುವಂಥ ಮಾತನ್ನು ಕಾಲೇಜಿನ ಪ್ರಾಚಾರ್ಯರಾದ ಅಫ್ರಾನಾಜ್ ಅವರು ಹೇಳ್ತಾರೆ. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂತಹ ಅವರು ಈಗಾಗಲೇ ಆಸ್ಟ್ರೇಲಿಯಾದಲ್ಲಿ 16 ವರ್ಷದ ಒಳಗಿನ ಮಕ್ಕಳಿಗೆ ಸಾಮಾಜಿಕ ಜಾಲತಾಣ ಬಳಕೆಗೆ ನಿರ್ಬಂಧವನ್ನು ಹೇರಲಾಗಿದೆ. ಅಂಥವುದೇ ಕಾನೂನನ್ನು ದೇಶದಲ್ಲೂ ಕೂಡ ಜಾರಿಗೆ ತರಬೇಕು ಎಂದು ಪಾಲಕರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಎನ್ನುವಂಥ ಮಾತನ್ನು ಹೇಳಿದರು. ಅತಿಯಾದ ಮೊಬೈಲ್ ವೀಕ್ಷಣೆಯಿಂದ ಮಕ್ಕಳ ಮನಸ್ಸಿನ ಮೇಲೆ ಆಗುತ್ತಾ ಇರುವಂಥ ಕೆಟ್ಟ ಪರಿಣಾಮಗಳು, ಮಹಿಳೆಯರ ಸುರಕ್ಷತೆಗಾಗಿ ಇರುವಂಥ ಕಾನೂನು ಹಾಗೂ ಸ್ವಚ್ಛ ಭಾರತ ಅಭಿಯಾನ ಕುರಿತು ವಿದ್ಯಾರ್ಥಿಗಳು ಸಮೀಕ್ಷೆ ನಡೆಸಿದರು ಎನ್ನುವಂಥ ಮಾತನ್ನು ಕೂಡ ಹೇಳ್ತಾರೆ. 3 ವಿಷಯಗಳ ಕುರಿತು ಜನವರಿ 10ರಿಂದ ಫೆಬ್ರವರಿ 5ರವರೆಗೆ ನಡೆದ ಸಮೀಕ್ಷೆಯಲ್ಲಿ BA, BSc, BCom ಹಾಗೂ BCA ಓದುತ್ತಿರುವ 200 ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ನಗರದ ಓಲ್ಡ್ ಸಿಟಿ, ಫೈಜ್ಪುರ್, ಶಹಾಪುರ್ ಗೇಟ್, ರಾಜಗೊಂಡ ಕಾಲೋನಿ ಹಾಗೂ ಗುಂಪಾ ಪ್ರದೇಶದ ಒಟ್ಟು 825 ಮನೆಗಳಿಗೆ ಭೇಟಿ ಕೊಟ್ಟು ಪಾಲಕರ ಅಭಿಪ್ರಾಯವನ್ನು ಸಂಗ್ರಹಿಸಿದ್ದಾರೆ ಎನ್ನುವಂಥ ಮಾತನ್ನು ಹೇಳಿದರು. ಜನರ ಅಭಿಪ್ರಾಯ ಸಂಗ್ರಹಿಸುವುದು, ಅದನ್ನು ಆಡಳಿತದ ಮುಂದೆ ಇಡುವುದು ವಿದ್ಯಾರ್ಥಿಗಳ ಸಮೀಕ್ಷೆಯ ಉದ್ದೇಶವಾಗಿತ್ತು. ಸಮೀಕ್ಷೆಯ ಆಧಾರದ ಮೇಲೆ ಆಡಳಿತ ಕ್ರಮ ಕೈಗೊಳ್ಳಬೇಕು ಎನ್ನುವುದೇ ವಿದ್ಯಾರ್ಥಿಗಳ ಆಶಯವಾಗಿದೆ ಎಂದು ಅಫ್ರಾನಾಜ್ ಹೇಳಿದರು. ಕಾಲೇಜಿನ ಪ್ರಾಧ್ಯಾಪಕರಾದ ಪ್ರೊಫೆಸರ್ ಅಭಿಲಾಷ್ ಪೋಲ್ದಾಸ್ ಅವರಿದ್ದರು, ಡಾಕ್ಟರ್ ಸಿರಾಜುಲ್ ಹಸನ್ ಇದ್ರು, ಪ್ರೊಫೆಸರ್ ಮೊಹಮ್ಮದ್ ಇಕ್ಲಾಕ್ ಅವರು ಹಾಜರಿದ್ದರು, ಪ್ರೊಫೆಸರ್ ಬಿಲಾಲ್ ಅಹಮದ್, ಪ್ರೊಫೆಸರ್ ಅಶ್ವಿನಿ ಹಾಗೂ ಇತರರು ಪತ್ರಿಕಾಗೋಷ್ಠಿಯಲ್ಲಿ ಹಾಜರಿದ್ದರು. ಒಟ್ಟಾರೆಯಾಗಿ ಮೊಬೈಲ್ನಿಂದಾಗಿ, ಸಾಮಾಜಿಕ ಜಾಲತಾಣಗಳಿಂದಾಗಿ ಮಕ್ಕಳು ಸಾಕಷ್ಟು ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ಮನೆಗೆ ಬಂದರೆ ಸಾಕು, ತಂದೆ ತಾಯಿಗಳು ಒಂದು ಕಡೆ ಮೊಬೈಲನ್ನು ಹಿಡ್ಕೊಂಡು ಕೂತಾರೆ, ಮಕ್ಕಳು ಒಂದು ಕಡೆ ಮೊಬೈಲನ್ನು ಹಿಡ್ಕೊಂಡು ಒಬ್ರಿಗೊಬ್ರು ಮಾತನಾಡದಂಥ ಪರಿಸ್ಥಿತಿ ಇದೆ. ಅದಕ್ಕಾಗಿ 16 ವರ್ಷದ ಒಳಗಿನ ಮಕ್ಕಳಿಗೆ ಆದಷ್ಟು ಬೇಗನೆ ಸಾಮಾಜಿಕ ಜಾಲತಾಣಗಳಿಂದ ದೂರ ಇಡಬೇಕು ಅನ್ನುವಂಥ 80% ಪಾಲಕರು ತಮ್ಮ ಅಭಿಪ್ರಾಯವನ್ನು ಹೇಳಿಕೊಂಡಿದ್ದಾರೆ ಎನ್ನುವಂಥ ಮಾತನ್ನು ಅಫ್ರಾನಾಜ್ ಅವರು ಹೇಳಿದರು. ಕಾಲೇಜ್ ವತಿಯಿಂದ ಇತ್ತೀಚೆಗೆ ನಾವೊಂದು ಸಮೀಕ್ಷೆ ನಡೆಸಿದೆವು. ಈ ಸಮೀಕ್ಷೆದ ಮೂಲ ಉದ್ದೇಶ ಏನಂದರೆ, ನಾವು ಗಾಜಿಯಾಬಾದಲ್ಲಿ ಇತ್ತೀಚೆಗೆ ಒಂದು ಕೇಸ್ ನೋಡಿದೆವು. ಒಂದೇ ಮನೆಯ 3 ಮಕ್ಕಳು ಮೊಬೈಲ್ನ ಚಟಕ್ಕೆ ಸಿಲುಕಿ ಯಾವ ರೀತಿಯಲ್ಲಿ ಅವರ ಜೀವನವನ್ನು ತೆತ್ತರು, ಅದೊಂದು ನಮಗೆ ಒಂದು ಎಕ್ಸಾಂಪಲೇ ಸೆಟ್ ಆಗಿದೆ. ಇವಾಗ ನಮ್ಮ ಜವಾಬ್ದಾರಿ, ನಾಗರಿಕರ ಜವಾಬ್ದಾರಿ ಏನಂದರೆ, ನಮ್ಮ ಭಾರತದ ಮುಂದಿನ ಪೀಳಿಗೆಯನ್ನು ಈ ಸ್ಕ್ರೀನ್ ಅಡಿಕ್ಷನಿಂದ ರಕ್ಷಿಸಿಕೊಳ್ಳಬೇಕಾಗಿದೆ. ನಮ್ಮೆಲ್ಲರ ಕರ್ತವ್ಯ. ಈಗ ದಿಸ್ ಈಸ್ ಅ ರೈಟ್ ಟೈಮ್. ಈಗ ಆಸ್ಟ್ರೇಲಿಯಾ ಮುಂದಕ್ಕೆ ಬಂದು 16 ಇಯರ್ಸ್ ಬಿಲೋ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡಬೇಕು ಅಂತೇಳಿ ರೂಲ್ಸ್ ತಂದಿದೆ. ಅದೇ ರೀತಿ ಫ್ರಾನ್ಸ್ ಸಹ 15 ವರ್ಷದ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾ ಬ್ಯಾನ್ ಅಂತೇಳಿ ಮಾಡಿದೆ. UKನೂ ಇದೇ ರೀತಿ ಇಂಥದ್ದೇ ಒಂದು ಸಿಸ್ಟಮ್ ಭಾರತದಲ್ಲಿ ತರಬೇಕು ಅಂತೇಳಿ ನಮ್ಮದೊಂದು ನಿರೀಕ್ಷೆ ಹಾಗೂ ಗೌರ್ಮೆಂಟಿಗೆ ಅದೊಂದು ರಿಕ್ವೆಸ್ಟು ಇಡ್ತಾ ಇದ್ದೇವೆ, ಮನವಿಯನ್ನು ಇಡ್ತಾ ಇದ್ದೇವೆ. ಇನ್ನೊಂದು ಮಾತೇನಂತ ಹೇಳಿದರೆ, ನಾವು ಇಲ್ಲಿ ಬೀದರ್ ಲೊಕ್ಯಾಲಿಟಿಯಲ್ಲಿ ನಮ್ಮ ಮಕ್ಕಳು ಸಮೀಕ್ಷೆ ನಡೆಸಿದ್ರು. ಇದರಲ್ಲಿ ನಾವು ಸುಮಾರು 827 ಮನೆಗೆ ವೀಕ್ಷಣೆ ನೀಡಿದ್ದೇವೆ. ಅಲ್ಲಿ ಪೋಷಕರೊಟ್ಟಿಗೆ ಮಾತಾಡಿದರೆ, ಇದು ನಮಗೆ ಏನು ತಿಳಿಯಲಿಕ್ಕೆ ಬಂತ ಹೇಳಿದ್ರೆ, ಸುಮಾರು 80% ಪೋಷಕರು ಮೊಬೈಲ್ ಎಡಿಕ್ಷನಿಂದ ಸುಸ್ತಾಗಿದ್ದಾರೆ.
ಪ್ರಾಬ್ಲಮಲ್ಲಿದ್ದಾರೆ ಅವರು ಈ ಸೋಷಿಯಲ್ ಮೀಡಿಯಾ ಇಂಟರ್ನೆಟ್ ಇದು 16 ಇಯರ್ಸ್ ಬಿಲೋಕ್ಕೆ ಬ್ಯಾನ್ ಆಗುವಂತಹ ಕಾನೂನನ್ನು ಲಾಗು ಮಾಡಬೇಕು ಅಂತೇಳಿ ರಿಕ್ವೆಸ್ಟ್ ಮಾಡಿದ್ದಾರೆ. ನಮ್ಮ ಕಡೆಯಿಂದ ನೀವು ಇದನ್ನು ಸರ್ಕಾರಕ್ಕೆ ಮುಟ್ಟಿಸಿ ಅಂತ ಹೇಳಿ ಅವ್ರು ನಮಗೆ ಹೇಳಿದ್ದಾರೆ. ಇದನ್ನು ನೋಡಿದರೆ ಇದ್ರ ಕಾಲು ಇದು ಮಾತ್ರ ಅಲ್ಲ ಸರ್, 45% ಮಕ್ಕಳು ಈಗ ಹೊರಾಂಗಣ ಆಟಕ್ಕೆ ಹೋಗ್ತಾನೆ ಇಲ್ಲ ಅವರು, 45%. ಇದು ನಮ್ಮ ಸಮೀಕ್ಷೆಲ್ಲ ತಿಳಿದು ಬಂದ. ಮತ್ತು 33% ಮನೆಯೊಳಗೆ ಒಬ್ಬರು ಮಾತಾಡ್ತಾ ಇಲ್ಲ. ಇಂಟರ್ನಲ್ ಕಮ್ಯುನಿಕೇಷನ್ ಇದು ಸ್ಟಾಪ್ ಆಗಿದೆ, ಗ್ಯಾಪ್ ಆಗಿದೆ. ಮತ್ತು 48% ಮಕ್ಕಳು ಅವರಿಗೆ ಸರ್ ಫಿಸಿಕಲ್ ಹೆಲ್ತ್ ಇಶ್ಯೂಸ್, ಅಂದರೆ ಏಕಾಗ್ರತೆ ಕಮ್ಮಿಯಾಗಿದೆ, ನಿದ್ರಾಹೀನತೆ, ಅದೇ ರೀತಿ ಮತ್ತು ಅವರಿಗೆ ಇರಿಟೇಟ್, ಐ ಪ್ರಾಬ್ಲಮ್ಸ್ ಮತ್ತು ಪೇಷನ್ಸ್ ಲೆವೆಲ್ ಸಹ ಬಹಳ ಕಮ್ಮಿ ಆಗಿದೆ. ನಾವು 3 ರೀತಿಯ ಸಮೀಕ್ಷೆ ನಡೆಸಿದ್ದೇವೆ ಸರ್. ಒಂದು ಇದು ಮೊಬೈಲಿಗೊಂದು ಸೀಮಿತ ಇಟ್ಟಿದ್ರೆ, ಇನ್ನೊಂದು ಇದಕ್ಕೆ ಇಟ್ಟಿದ್ದೇವೆ ನಾವು ನೋಡಿ, ಸ್ವಚ್ಛ ಭಾರತ, ನಮ್ಮ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್ ಅವರು ಸ್ವಚ್ಛ ಭಾರತದ ಇದನ್ನು ತಂದಿದ್ರು ಅಭಿಯಾನ. ನಾವು ಇಲ್ಲಿ ಮನೆಗೆ ಹೋಗಿ ನಮ್ಮ ಮಕ್ಕಳು ಕೇಳಿದ್ರು ಅವ್ರ ಹತ್ರ, ನಿಮಗೆ ಇದರ ವಿಚಾರದಲ್ಲಿ ಮಾಹಿತಿ ಇದೆಯಾ ಅಂತೇಳಿ. 95% ಅವರಿಗೆ ಮಾಹಿತಿ ಇದೆ, ಆದರೆ 60% ಅದನ್ನು ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ. ಎಲ್ಲಿ ಕಸ ಹಾಕೋದು ಅಲ್ಲೇ ಹಾಕ್ತಾ ಇದ್ದಾರೆ ಅಂತ ಅವ್ರು ಖುದ್ದಾಗಿ ಒಪ್ತಾ ಇದ್ದಾರೆ. ನಾವು ಅವ್ರ ಹತ್ರ ವಿಚಾರಿಸಿದೆವು, ಇದು ಬರೀ ಸರ್ಕಾರದ ಜವಾಬ್ದಾರಿಯಾ ಕ್ಲೆನಿನೆಸ್? ಅದಕ್ಕೆ ಹೇಳಿ 90% ಜನರು ಹೇಳಿದ್ರು ಇದು ಸರ್ಕಾರ ಜವಾಬ್ದಾರಿ ಅಲ್ಲ, ನಮ್ಮದು ಇದೆ ಪಾಲು, ಅದರಲ್ಲಿ ಒಪ್ಕೊಳ್ತಿದ್ದಾರೆ, ಆದರೆ ಅವರು ಮಾಡ್ತಾ ಇಲ್ಲ. 35% ಜನರು ಹಸಿ ಕಸ ಮತ್ತು ಒಣ ಕಸ ಇದನ್ನು ಬೇರೆ ಬೇರೆ ರೀತಿಯಲ್ಲಿ ಅವರು ಇಡ್ತಾ ಇಲ್ಲ. ಈ ಥರ ಇನ್ನೊಂದು ಅಂತ ಹೇಳಿದರೆ, ಮೂರನೆಯದು ನಾವು ಮಹಿಳೆಯರಲ್ಲಿ ಕಾನೂನಿನ ಬಗ್ಗೆ ಎಷ್ಟು ಅರಿವಳಿಕೆ ಇದೆ ಅಂತೇಳಿ ಆ ವಿಚಾರದಲ್ಲಿ ಇದು ಮಾಡಿದೆವು. ಇದರಲ್ಲಿ ನೋಡಿ 65% ಜನರಿಗೆ ಇಂಟ್ರೆಸ್ಟ್ ಇದೆ, ಮಹಿಳೆಯರಿಗೆ ಮಾತ್ರ ಅವ್ರಿಗೆ ಏನು ಮಾಡಬೇಕು ಅಂತೇಳಿ ಗೊತ್ತಿಲ್ಲ. ಒಂದು ಈ ಥರದ ಒಂದು ಕಾಮನ್ ಲಾಸ್ ವಿಷಯದಲ್ಲಿ ಅವರಿಗೆ ಜಾಗೃತಿ ನೀಡಬೇಕು ಅಂತೇಳಿ ಒಂದು ಮನವಿ. ಮತ್ತೊಂದು ಡಿಜಿಟಲ್ ಅಬ್ಯೂಸ್ ಅಂದರೆ ಸಾಮಾಜಿಕ ತಾಳದಲ್ಲಿ ಟ್ರಾಲಿಗೆ ಒಳಗಾದವರು ಎಷ್ಟು ಅಂತ 20% 99 ಮಹಿಳೆಯರು ಹೇಳಿದ್ದಾರೆ ನಾವು ಟ್ರಾಲಿಗೆ ಒಳಗಾಗಿದ್ದೇವೆ ಅಂತ ಹೇಳಿ. ಅದಕ್ಕೆ ಏನು ರಿಪೋರ್ಟ್ ಮಾಡಬೇಕು ಅಂತ ಹೇಳಿ 90% ಜನರಿಗೆ ಗೊತ್ತಿಲ್ಲ, ಹೇಗೆ ಅಪ್ರೋಚ್ ಆಗೋದು ಅಂತ ಹೇಳಿ. ಈ ಥರದ್ದೆಲ್ಲ ಮಾಹಿತಿ ಇದೆಲ್ಲ ಸಂಗ್ರಹಿಸಿ ನಾವು ಇದನ್ನು DC ಆಫೀಸಿಗೂ, CM ಅವರಿಗೂ, ನಮ್ಮ ಎಜುಕೇಷನ್ ಮಿನಿಸ್ಟರ್ ಅವರಿಗೆ ಮುಂದಕ್ಕೆ ಸಬ್ಮಿಟ್ ಮಾಡುವ ಒಂದು ಇದನ್ನು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಸರ್. ಓಕೆ, ನಾನು ಪ್ರಿನ್ಸಿಪಲ್ ಅಫ್ರಾನಾಸ್, ಶಾಹೀನ್ ಡಿಗ್ರಿ ಕಾಲೇಜ್. ಹೌದು, ಓಕೆ. ದಿನಗಳಲ್ಲಿ ಅಂದರೆ ಜನವರಿ 10ರಿಂದ ಫೆಬ್ರವರಿ 5ರವರೆಗೆ ಸುಮಾರು 1 ತಿಂಗಳವರೆಗೂ ನಾವು ಸಮೀಕ್ಷೆ ನಡೆಸಿದ್ವಿ, ಅಂದರೆ ಸರ್ವೆ. ನಮ್ಮ ವಿದ್ಯಾರ್ಥಿಗಳು, ಡಿಗ್ರಿ ಕಾಲೇಜಿನ ವಿದ್ಯಾರ್ಥಿಗಳಾದ BA, BSc, BCom ಹಾಗೂ BCA ವಿದ್ಯಾರ್ಥಿಗಳು ಪರೀಕ್ಷೆ ಮುಗಿದ ನಂತರ ನಾವು ಅವ್ರಿಗೇನೋ ಚಟುವಟಿಕೆ, ಸಾಮಾಜಿಕ ಚಟುವಟಿಕೆಗಳಲ್ಲಿ ಅವ್ರಿಗೆ ತೊಡಗಿಸ್ಬೇಕು. ಈ ಶಿಕ್ಷಣ ಅಂದರೆ ಬರೀ ಒಂದು 4 ಗೋಡೆಗಳ ಮಧ್ಯೆ ಅಷ್ಟೇ ಇರಬಾರ್ದು, ಈ ಗೋಡೆಯಿಂದ ಆಚೆನೂ ಕೂಡ ಶಿಕ್ಷಣ ಕಲೆ ತುಂಬ ಇರುತ್ತೆ ಅನ್ನೋ ಒಂದು ಉದ್ದೇಶದಿಂದ ನಮ್ಮ ಪ್ರಿನ್ಸಿಪಲ್ ಮೇಡಮ್ ಅವರ ಅವರು ಒಂದು ಮಾರ್ಗದರ್ಶನದಿಂದ ನಾವು ಮುಂದುವರೆದಿವಿ. ಈ ಸಮೀಕ್ಷೆ ತುಂಬ ಅಚ್ಚುಕಟ್ಟಾಗಿ ಮೂಡಿಬಂತು. 3 ವಿಷಯಗಳ ಮೇಲೆ ನಾವು ಸಮೀಕ್ಷೆ ಮಾಡಿದ್ವಿ. ಮೊದಲನೇದಾಗಿ ಅಂದರೆ 16 ವರ್ಷ ಮಕ್ಕಳು ಇವತ್ತು ಮೊಬೈಲನ್ನು ತುಂಬ ದುರ್ಬಳಕೆ ಮಾಡ್ತಾ ಇದ್ದಾರೆ. ಅದ್ರ ಮೇಲೆ ಆ ವಿಷಯಗಳ ಮೇಲೆ ನಾವು ಸಮೀಕ್ಷೆ ಮಾಡಿದ್ವಿ. 2ನೇ ವಿಷಯ ಮಹಿಳೆಯರಲ್ಲಿ ಕಾನೂನಿನ ಜಾಗೃತಿ ಮೂಡಿಸೋದು. ಅದೇ ರೀತಿಯಾಗಿ ಸ್ವಚ್ಛ ಬೀದರ್ ಅಭಿಯಾನ, ಸ್ವಚ್ಛ ಭಾರತ್ ಅಭಿಯಾನ ಅಂತ ನಾವು ಹೇಳಿದ್ವಿ, ಬಟ್ ಬೀದರನ್ನು ಸ್ವಚ್ಛ ಮಾಡೋದು, ಅದರಲ್ಲಿ ಕೆಲವೊಂದು ವಿಷಯಗಳು ನಾವು ನಮ್ಮ ಪ್ರಿನ್ಸಿಪಲ್ ಮೇಡಮ್ ಇನ್ನೂ ಡೀಟೇಲ್ ಆಗಿ ಹೇಳ್ತಾರೆ. ಸೊ ಈ 3 ವಿಷಯಗಳ ಮೇಲೆ 3 ಹಂತವಾಗಿ 3 ತಂಡಗಳ ಮಾಡಿ ನಾವು ಸಮೀಕ್ಷೆ ನಡೆಸಿದ್ವಿ. ಆ ಸಮೀಕ್ಷೆದ ವಿವರ ಮಾಹಿತಿ ನಮ್ಮ ಪ್ರಾಂಶುಪಾಲ ಮೇಡಮ್ ಅವರು ಇನ್ನು ಮುಂದೆ ಹೇಳ್ತಾರೆ. ಎಲ್ಲ ಮಾಧ್ಯಮ ಬಂಧುಗಳಿಗೆ ವಿಜ್ಞಾನ ಪ್ರದರ್ಶನದಲ್ಲಿ ಶಾಲೆಯ ವಿದ್ಯಾರ್ಥಿನಿಯರು ತಮ್ಮ ಬುದ್ಧಿಮತ್ತೆ, ಸೃಜನಶೀಲತೆ ಮತ್ತು ಕೈಚಳಕದಿಂದ ಸ್ವತಃ ತಯಾರಿಸಿದ ವಿವಿಧ ವೈಜ್ಞಾನಿಕ ಮಾದರಿಗಳನ್ನು ಪ್ರದರ್ಶನ ಮಾಡ್ತಾರೆ. ಇಂದಿನ ವೈಜ್ಞಾನಿಕ ಯುಗಕ್ಕೆ ಸಂಬಂಧಿಸಿದ ನವೀನ ಆವಿಷ್ಕಾರಗಳು, ಪರಿಸರ ಸಂರಕ್ಷಣೆ, ತಂತ್ರಜ್ಞಾನ ಅಭಿವೃದ್ಧಿ, ಆಮೇಲೆ ಕೃಷಿ ವಿಜ್ಞಾನ ಸೇರಿದಂತೆ ಅನೇಕ ವಿಷಯಗಳ ಮಾದರಿಗಳು ಆಮೇಲೆ ಅತಿಥಿಗಳು ಮತ್ತು ವೀಕ್ಷಕರ ಗಮನ ಸೆಳೆದವು. ವಿದ್ಯಾರ್ಥಿಗಳು ತಮ್ಮ ಪ್ರಾಜೆಕ್ಟ್ಗಳ ಕುರಿತು ಸ್ಪಷ್ಟ ಮತ್ತು ಮಾರ್ಮಿಕ ವಿವರಣೆಯನ್ನು ನೀಡಿ ಎಲ್ಲರಿಂದ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿಗಳಾದ ಸಂತೋಷ್ ಮುದಾಳೆ ಆಗಮಿಸಿದರು. ಸಂಜೀವ್ ಕುಮಾರ್ ಸಾವ್ರೆ ಅವರು ಭಾಲ್ಕಿ ಕೇಂದ್ರದ ಅವರು ಕೂಡ ಆಗಮಿಸಿದರು. ಮರಾಠ ಸಮಾಜದ ಮುಖಂಡ ಕಿಶನ್ ರಾವ್ ಪಾಟೀಲ್ ಇಂಚುರ್ಕರ್ ಅವರು ಕೂಡ ಆಗಮಿಸಿದರು. ಶಾರದಾ ಪಬ್ಲಿಕ್ ಶಾಲೆಯ ಅಧ್ಯಕ್ಷ ವಸಂತರಾವ್ ಪಾಟೀಲ್ ಆಗಮಿಸಿದರು. ಆಮೇಲೆ ಮಹಾದೇವ್ ಪಟ್ನೆ ಸಂಸ್ಥೆಯ ಆಡಳಿತಾಧಿಕಾರಿ ಬಾಲರಾಜ್ ಚೌಣಿಗೆ ಸೇರಿದಂತೆ ಹಲವರು ಪಾಲ್ಗೊಂಡಿದ್ದರು. ಈ ಒಂದು ವಸ್ತು ಪ್ರದರ್ಶನ, ವಿಜ್ಞಾನ ಪ್ರದರ್ಶನ ನಡೆದಿರ್ತಕ್ಕಂಥದ್ದು ಭಾಲ್ಕಿಯ ಶ್ರೀ ಗುರು ಪ್ರಸನ್ನ ಒಂದು ಶಾಲೆಯಲ್ಲಿ ನಡೆದಿದೆ. ಮಕ್ಕಳು ತಮ್ಮ ಪ್ರತಿಭೆಯ ಮೂಲಕವಾಗಿ ಬಹಳ ಅದ್ಭುತವಾಗಿ
ವಿಶೇಷವಾಗಿ ಗಣ್ಯಾತಿ ಗಣ್ಯರಿಗೆ ತಮ್ಮ ಒಂದು ವಿವರಣೆಯನ್ನು ಕೊಡ್ತಾರೆ. ಹೊಸ ಹೊಸ ಮಾದರಿಗಳನ್ನು ತಯಾರು ಮಾಡ್ಕೊಂಡು ಬಂದು ಅವರ ಒಂದು ಪ್ರತಿಭೆಯನ್ನು, ಅವರ ಸೃಜನಶೀಲತೆಯನ್ನು ಅತಿಥಿಗಳ ಮುಂದೆ ಅವರು ವ್ಯಕ್ತಪಡಿಸ್ತಾರೆ. ಶ್ರೀ ಗುರುಪ್ರಸನ್ನ ಪದವಿ ಮಹಾವಿದ್ಯಾಲಯದ ಪ್ರಾಂಶುಪಾಲ ವಿಷ್ಣುವರ್ಧನ್ ಕೋಟೆ, ಗುರುಪ್ರಸನ್ನ ITI ಕಾಲೇಜಿನ ಪ್ರಾಂಶುಪಾಲ ಸತೀಶ್ ಬಿರಾದರ್, ಶ್ರೀ ಗುರುಪ್ರಸನ್ನ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ರಾಜು ಮೇತ್ರೆ, ಶಾಲೆಯ ಮುಖ್ಯ ಗುರುಗಳಾದ ಮಿಸ್ ಜೆಸಿಕಾ ಜಾಯ್ ಸೇರಿದಂತೆ ಎಲ್ಲ ಶಿಕ್ಷಕರು, ಸಿಬ್ಬಂದಿ ವರ್ಗದವರು, ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ವಿಜ್ಞಾನ ಚಿಂತನೆಗೆ ಉತ್ತೇಜನ ನೀಡುವಂತಹ ಈ ಪ್ರದರ್ಶನವು ವಿದ್ಯಾರ್ಥಿಗಳಲ್ಲಿ ವೈಜ್ಞಾನಿಕ ಮನೋಭಾವ ಬೆಳೆಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದೆ ಎಂದು ಅತಿಥಿಗಳು ಅಭಿಪ್ರಾಯಪಟ್ಟಿದ್ದರು. Moment to us. We came here, a school is locally, and we saw many exhibitions here. But what I have seen here, students are very fluently they are explaining. That is the most important. Nowadays we will see in different schools, we won't find fluency, and with a lot of effort they made many things are very neatly, and they are explaining very nice. And all sorts of subjects they have took. Languages, science, social, all these things very very nice we have organized. I congratulate management as well as for the teaching staff, because of their effort only it is possible, otherwise it is impossible. Whenever is there, management has to give opportunity, and that opportunity they have to use and work it on it, then only it is possible. खंडरे माजी आमदार जी और बहन जी प्रिंसिपल, वो खुद ज्ञान मंदिर है पहले से, उनकी वजह से यहाँ पर लेडीज, बच्चे सभी माँ का प्रेम मिलता है. और ऐसा स्कूल घर के जैसा बच्चों को, छोटे छोटे 2-2.5 साल 3 साल के जो है बच्चे जो यहाँ पर आते हैं, उनके माँ बाप जो है कहीं रहते हैं, काम धंधा करते हैं अपने घर पे, मगर यहाँ पर ये टीचर, ये लोग अपने बच्चों से भी ज़्यादा पालन पोषण करें. उनका जो है पेशाब है, संडास है, खाना है, पीना है, शिक्षण है, सभी सुधार कर ले जाना और लाना, सब कुछ जो है बहुत जिम्मेदारी के साथ ये स्कूल जो है हमारा जो है प्रकाश जी के जो है मैडम जी के जो है नेतृत्व में चल रहा है. बड़ी खुशी की बात है. मैं पालक लोगों को अपील करता हूँ कि ऐसे जो है आदर्श जो है महिला हमारे जो है बहन जी यहाँ का जो है कार्यक्रम देखते हैं और ऊपर निगरानी प्रकाश जी करते हैं, और हमारा सबका के पीछे सहकार है. आप टीचर लोगों को मैं विशेष धन्यवाद देता हूँ. ऐसे संस्थाओं को बहुत ध्यान देकर आप इसका नाम करेंगे, आपका नाम, आपके स्कूल का नाम रहेगा. आपके तरफ से देश में जो है डॉक्टर, इंजीनियर और कुछ बनकर ये स्कूल का नाम करना, तुम्हारे को जो है समाधान है, उनको भी समाधान है. इतना मैं यहाँ पर आकर मुझे जो गौरव दे बोलने का एक दिन धन्यवाद. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಬೀದರ್ ಜಿಲ್ಲಾ ಘಟಕದ ವತಿಯಿಂದ ಫೆಬ್ರವರಿ 23ರಂದು ಬೆಳಿಗ್ಗೆ 10 ಗಂಟೆಗೆ ಬೀದರ್ನ ಪತ್ರಿಕಾ ಭವನದಲ್ಲಿ 40ನೇ ರಾಜ್ಯ ಪತ್ರಕರ್ತರ ಸಮ್ಮೇಳನದ ಕಚೇರಿ ಉದ್ಘಾಟನೆ ಮತ್ತು ಸಮ್ಮೇಳನದ ವೆಬ್ಸೈಟ್ ಅನಾವರಣ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಉದ್ಘಾಟನೆಯನ್ನು ಕರ್ನಾಟಕ ವಿಧಾನ ಪರಿಷತ್ ಸಭಾಪತಿಗಳಾಗಿರುವಂತಹ ಬಸವರಾಜ ಹೊರಟ್ಟಿ ಅವರು ಮಾಡಲಿದ್ದಾರೆ. ಸಮ್ಮೇಳನದ ಕಿರುಹೊತ್ತಿಗೆಯನ್ನು ಬಿಡುಗಡೆಯನ್ನು ಅರಣ್ಯ ಜೀವಿಶಾಸ್ತ್ರ, ಪರಿಸರ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ಮಾಡಲಿದ್ದಾರೆ. ಸಮ್ಮೇಳನ ವೆಬ್ಸೈಟ್ ಅನಾವರಣವನ್ನು ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಾಗಿರ್ತಕ್ಕಂಥ KV ಪ್ರಭಾಕರ್ ಅವರು ಮಾಡ್ತಾ ಇದ್ದಾರೆ. ಉಪಸ್ಥಿತಿಯನ್ನು ಪೌರಾಡಳಿತ ಹಾಗೂ ಹಜ್ ಸಚಿವ ರಹೀಂ ಖಾನ್ ಅವರು ವಹಿಸ್ತಾ ಇದ್ದಾರೆ. ಅಧ್ಯಕ್ಷತೆಯನ್ನು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಶಿವಾನಂದ ತಗಡು ಅವರು ಕೂಡ ವಹಿಸಲಿದ್ದಾರೆ. ಇದೇ ಒಂದು ಸಂದರ್ಭದಲ್ಲಿ ಒಂದು ಬೀದರ್ ಜಿಲ್ಲಾ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಒಂದು ಅಡಾಕ್ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಆನಂದ್ ದೇವಪ್ಪ ಅವರು ಕೂಡ ಹಾಜರಿರ್ತಾರೆ. ಪ್ರಧಾನ ಕಾರ್ಯದರ್ಶಿ ಶಿವಕುಮಾರ್ ಸ್ವಾಮಿ ಅವರು ಸದಸ್ಯರು, ಅಡಾಕ್ ಸಮಿತಿಯ ಒಂದು ಸದಸ್ಯರಾಗಿರ್ತಕ್ಕಂಥ ಅಪ್ಪರಾವ್ ಸೌದಿ ಅವರು, ಶಿವಕುಮಾರ್ ಸ್ವಾಮಿ ಅವರು ಸೇರಿದಂತೆ ಜಿಲ್ಲೆಯ ಕಾರ್ಯನಿರತ ಪತ್ರಕರ್ತರ ಸಂಘದ ಒಂದು ಸದಸ್ಯತ್ವವನ್ನು ಪಡೆದುಕೊಂಡಿರುವಂತಹ ಎಲ್ಲ ಸದಸ್ಯರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅನ್ನುವಂಥ ಮಾತನ್ನು ಆನಂದ್ ದೇವಪ್ಪ ಅವರು ತಿಳಿಸಿದ್ದಾರೆ.
ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರ್ಗೌಡ ಕುಳಗಿ. ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.